ಈ ಬಾರಿ ಶಿವಮೊಗ್ಗದಲ್ಲಿ ಸುಂದರವಾದ ಪೆಂಡಾಲ್ಗಳೆಲ್ಲ ಬಂದಿವೆ ನೋಡಿ. ಎಷ್ಟು ಬೀಳುತ್ತಿದ್ದು ಗಣಪತಿ ಇದಕ್ಕೆ? 3,000, 3,500. ಅದು ಪೈಪೆಲ್ಲ ಸೇರಾ? ಓಕೆ ಓಕೆ. ನಮಸ್ಕಾರ, ನಾನು ಶಿವಮೊಗ್ಗದ ಸೈನ್ಸ್ ಮೈದಾನಕ್ಕೆ ಬಂದೀನಿ. ಇಲ್ಲಿ ಗಣಪತಿಗಳೆಲ್ಲ ಹೇಗೆ ಇಟ್ಕೊಂಡ್ಯಾರೆ, ಯಾವ ಥರ ಗಣಪತಿ ಇದ್ದಾವೆ ಅಂತ ನೋಡೋಣ ಅಂತ ಬಂದೀನಿ. ಬನ್ನಿ ಎಲ್ಲ ನೋಡೋಣ. ಪುಟ್ಟ ಪುಟ್ಟ ಗಣಪತಿ ಪ್ರಾರಂಭ ಆಗುತ್ತೆ ನೋಡಿ. ಕುಂಸಿನ ಅಂತೇಳಿ ಯಾವ್ಯಾವ ಥರ ಗಣಪತಿ ಹಾಕೋಣ ಅಂತ ಬಂದೀನಿ. ಅಜ್ಜಮ್ಮ ಕುತ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ರು. ಭಾಳ ಸುಂದರವಾದ ಗಣಪತಿ, ನ್ಯಾಚುರಲ್ ಕಲರ್ ಹಾಕಿ ಗಣಪತಿಯನ್ನು ತಯಾರಿಸ್ಕೊಂಬಂದ್ಯಾರೆ ಈ ವರ್ಷ. ನ್ಯಾಮ್ತಿ ಆ ಕಡೆಯಿಂದೆಲ್ಲ, ಹೊನ್ನಾಳಿ ಕಡೆಯಿಂದೆಲ್ಲ ಗಣಪತಿಯನ್ನು ಮಾಡ್ಕೊಂಬಂದ್ಯಾರೆ. ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾವೆ. ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಗಣಪತಿ ನೋಡೋಣ ಅಂತ ಬಂದಿದ್ವಿ. ತಗೊಂಡೋಗಕ್ಕ 400, 500ರಿಂದ ಪ್ರಾರಂಭವಾಗಿ 5,000, 10,000 ದೊಡ್ಡ ದೊಡ್ಡ ಗಣಪತಿಗಳಾಗಲ್ಲ. 12,000, 15,000 ರೇಟ್ ಆಗುತ್ತೆ ಸರ್. ಸ್ವಲ್ಪ ಕಾಸ್ಟ್ಲಿ ಇದೆ ಪೈಂಟ್ಗಳೆಲ್ಲ ಅಂಥೇಳಿ ನನ್ನ ಎದುರುಗಡೆ ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರು. ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಈ ಬಾರಿ ಗಣಪತಿಗಳನ್ನೆಲ್ಲ ಇಟ್ಟ್ಯಾರೆ. ಮಳೆ ಬರಬಾರ್ದು ಅಂತೇಳಿ ಪೆಂಡಾಲ್ ಹಾಕ್ಕೊಂಡು ಕೂತ್ಯಾರೆ. ರಾತ್ರಿ ಮಳೆಲೆಲ್ಲ ಕಾಯಬೇಕು ಸರ್. 200, 300 ಗಣಪತಿ ಇಟ್ಕೊಂಡು ₹100 ಲಾಭ ಬರಲ್ಲ ಸರ್ ಅಂದರೆ ಎಲ್ಲ ಹೋಗಿ ಖರೀದಿ ಮಾಡಿ. ನಮಸ್ಕಾರ. ಗಣಪತಿನೆಲ್ಲ ರೈತ ಬಾಂಧವರೇ ತಯಾರು ಮಾಡಿದ್ದಾರೆ. ರೈತ ಕಾರ್ಮಿಕರೆಲ್ಲ ಕೂಡಿ ಗಣಪತಿಯನ್ನು ತಯಾರು ಮಾಡ್ಕೊಂಬಂದಿದ್ದಾರೆ. ನೀವೆಲ್ಲ ಹೋಗಿ ಖರೀದಿ ಮಾಡೋದನ್ನು ಮರಿಬೇಡಿ.